ನಮಸ್ಕಾರ, ಹಲೋ ಫ್ರೆಂಡ್ಸ್. ನಾವು ಒಂದು ಹೊಸ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಚಾನಲಲ್ಲಿ ಮೋಟಿವೇಶ್ನಲ್, ಸಕ್ಸಸ್ ಸ್ಟೋರಿ, ಬಿಸ್ನೆಸ್ ಸ್ಟೋರಿ ಹಾಗೂ ಇನ್ನಿತರ ಸ್ಟೋರಿ ಹಾಗೂ ಫ್ಯೂಚರ್ನಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಕ್ಸಸ್ ಹೇಗಾಗಬೇಕು ಅನ್ನೋ ಒಂದು ಸ್ಟೋರಿನ, ಹಿಸ್ಟ್ರಿನ, ಆಮೇಲೆ ಅದರ ಸಕ್ಸಸ್ನ ಒಂದು ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇವತ್ತು ನಾವು ಒಂದು ಹೊಸ ಸೀರೀಸನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ನೋಡಿ, ಆ ಸೀರೀಸ್ನ ಹೆಸರೇ ದ ಫೇಲಿಯರ್ ಶೋ. ದ ಫೇಲಿಯರ್ ಶೋ ಹೆಸರೇ ಹೇಳ್ದಂಗೆ ಫೇಲಿಯರ್ ಅಂದರೆ ಫೇಲ್ ಆಗುವುದು, ಫೇಲ್ ಆಗುವ ಒಂದು ಇದು ಯಾಕಪ್ಪ ಫೇಲಪ್ಪ ಅಂದರೆ ಫೇಲಿಯರ್ ಶೋ ಅಂತ ಯಾಕೆ ಇಟ್ಟಿದ್ದೀನಪ್ಪ ಅಂದರೆ ನೋಡಿ, ಇದರ ಅರ್ಥ ಏನಪ್ಪ ಅಂದರೆ ಫೇಲಿಯರ್ ಅಂದ್ಕೂಡಲೇ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಕುಳಿತುಕೊಂಡಿರೋ ಒಂದು ದೊಡ್ಡ ಸಮಸ್ಯೆ, ಅಂದರೆ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಕುಳಿತುಕೊಂಡಿರೋ ಒಂದು ಏನಪ್ಪ ದೊಡ್ಡ ಸಮಸ್ಯೆ. ಇದೇ ಕಾರಣಕ್ಕೆ ನಾವು ಏನೂ ಮಾಡಲಾಗುತ್ತಿಲ್ಲ, ಅಂದರೆ ನಾವು ಏನು ಮಾಡಬೇಕಂತ ಅದೇ ಗೊತ್ತಾಗ್ತಿಲ್ಲ ನಮಗೆ. ನಾವು ಯಶಸ್ಸಿನ ಬಗ್ಗೆ ಹೆಚ್ಚು ಯೋಚಿಸ್ತೀವಿ, ಯಶಸ್ಸಾಗಬೇಕಂತ ನಾವು ಎಲ್ಲರೂ ಬಯಸ್ತೀವಿ, ಸರಿನಾ? ಎಲ್ಲರೂ ಯಶಸ್ವಿ ಆಗಬೇಕು, ಸಕ್ಸಸ್ ಆಗಬೇಕಂತಾನೆ ಬಯಸ್ತೀವಿ. ಅದಕ್ಕಾಗಿ ಅದೇ ರೀತಿ ಏನು ಮಾಡ್ತೀವಿ, ಕಂಟೆಂಟನ್ನು ತಿರ್ಗಾ ಮರ್ಗಾ ಅದೇ ಕಂಟೆಂಟನ್ನು ಸೋಷಿಯಲ್ ಮೀಡಿಯಾ ಆಗಲಿ ಯಾವುದೇ ಒಂದು ಪ್ಲಾಟ್ಫಾರ್ಮಲ್ಲಿ ಅದೇ ರೀತಿಯ ಕಂಟೆಂಟನ್ನು ನೋಡುತ್ತಾ ಹೋಗ್ತೀವಿ. ಮತ್ತು ಇದರಿಂದ ಏನಾಗುತ್ತಪ್ಪ, ಇನ್ನಷ್ಟು ನಾವೇನು ಮಾಡ್ತೀವಿ, ಗೊಂದಲಕ್ಕೊಳಗಾಗ್ತೀವಿ. ಅದೇ ರೀತಿಯ ಕಂಟೆಂಟ್ಗಳನ್ನು ನೋಡಿದ್ರೆ ನಮ್ಗೇನಾಗುತ್ತೆ, ಗೊಂದಲಕ್ಕೊಳಗಾಗ್ತೀವಿ. ಆದರೆ ನಾವು ನಿಜವಾಗ್ಲಿ ಏನು ಥಿಂಕ್ ಮಾಡಬೇಕು, ಏನು ಯೋಚನೆ ಮಾಡಬೇಕಪ್ಪ ಅಂದರೆ ನಾವು ಇಮಿಡಿಯೇಟ್ಲಿ ಬೇಗನೆ ಹೊಸದಾಗಿ ಏನನ್ನು ಪ್ರಯತ್ನಿಸಬಹುದು. ನಾವು ಬೇಗನೆ ಏನಾದರೂ ಹೊಸದಾಗಿ ಪ್ರಯತ್ನಿಸಬೇಕು. ನಂತರ ಅದನ್ನು ಪ್ಲಾನ್ ಮಾಡಬೇಕು. ಏನು ಪ್ಲಾನ್ ಮಾಡಬೇಕು? ಬೇಗನೆ ಏನಾರು ಒಂದು ಹೊಸದಾಗಿ ಯೋಚನೆ ಮಾಡಿದ ಮೇಲೆ ಅದರ ಬಗ್ಗೆ ಪ್ಲಾನ್ ಮಾಡಬೇಕು. ಅದನ್ನು ಪ್ಲಾನ್ ಮಾಡಿದವಾಗ ಅದು ಫೇಲ್ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ಒಪ್ಪಿಕೊಂಡು ನಂತರ ಮುಂದೆ ಸಾಗಬೇಕು. ಯಾಕಂದರೆ ಪ್ರತಿಯೊಂದು ಬಿಸ್ನೆಸ್ ಆಗಲಿ ಏನೇ ಆಗಲಿ ಫೇಲ್ ಆಗೇ ಆಗುತ್ತೆ. ಫೇಲ್ ಆದ ನಂತರ ಮುಂದಿನ ಬದಲಾವಣೆ ಏನಿದೆ ಅಲ್ಲಿ ನಿಮಗೆ ಸಕ್ಸಸ್ ತರುತ್ತೆ. ನೋಡಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವೆಲ್ಲ ಮಾಡೋದು ಅದೇ ತಪ್ಪು. ಅಂದರೆ ನಾವು ಯಶಸ್ಸಿನ ಬಗ್ಗೆ ಹೆಚ್ಚು ಯೋಚಿಸ್ತೀವಿ. ಎಲ್ಲ ಕಡೆಯಿಂದ ನೋಡಿದರೆ ನಾವು ಯಶಸ್ಸು ಬೇಕೇ ಬೇಕು ಅನ್ನೋದನ್ನು ನಾವು ಯೋಚನೆ ಮಾಡ್ತೀವಿ. ಯಶಸ್ಸು ಮುಖ್ಯ ಅಲ್ಲ, ಫೇಲಿಯರ್ ಮುಖ್ಯ. ನಾವು ಫೇಲ್ ಆಗಿ ಮುಂದೆ ಅದನ್ನು ಮುಂದಿನ ಒಂದು ಹಂತಕ್ಕೆ ಹೋದಾಗ ಆವಾಗ ನಮಗೆ ಸಕ್ಸಸ್ ಸಿಗುತ್ತೆ. ಬಟ್ ತಾಳ್ಮೆ ಬಹಳ ಮುಖ್ಯ. ಆದ್ದರಿಂದ ಏನು ಮಾಡ್ತೀವಿ, ಹಲವಾರು ಜನರ ಮಾತುಗಳನ್ನು ಕೇಳ್ತೀವಿ, ಹಲವಾರು ಜನರ ಒಂದು ಲೀಡರ್ಸ್ ಆಗಲಿ ಯಾವುದೇ ಒಬ್ಬ ಇನ್ಫ್ಲುಯೆನ್ಸ್ ಆಗಲಿ ಅದನ್ನ ಆ ರೀತಿಯ ಅವರ ಒಂದು ವಿಡಿಯೋ, ಅವರ ಒಂದು ನಿಯಮಗಳನ್ನು ಪಾಲನೆ ಮಾಡಲು ಹೋಗ್ತೀವಿ. ಆದರೆ ಅಲ್ಲಿ ನಾವು ಹಿಂಜರಿಕೆ ಆಗ್ತೀವಿ. ಪಾಲನೆ ಮಾಡಲು ಹೋದಾಗ ಏನಾಗ್ತೀವಿ, ಹಿಂಜರಿಕೆ ಆಗುತ್ತೆ. ನಾವು ಬೇಗನೆ ಏನಾದರೂ ಒಂದು ದೊಡ್ಡದನ್ನು ಮಾಡಕ್ಕೆ ಹೋಗ್ತೀವಿ, ಆದರೆ ದೊಡ್ಡದು ಮಾಡ್ಬೇಕಂತಾನೆ ಹೋಗ್ತೀವಿ. ಆಮೇಲೆ ಅದ್ರ ಬಗ್ಗೆ ಆಸೆ ಬರುತ್ತೆ. ಅಂದರೆ ಯಾವುದೇ ಒಂದು ದೊಡ್ಡ ವಿಷಯ ಮಾಡಬೇಕು, ನಾವು ದೊಡ್ಡದಾಗಿ ಮಾಡಬೇಕೆಂಬ ಆಸೆ ಬರುತ್ತೆ. ನಂತರ ಅದನ್ನು ಹೇಗೆ ಮಾಡಬೇಕು ಎಂದು ಯೋಜನೆ ಮಾಡುತ್ತೀರಿ, ಹೇಗೆ ಮಾಡಬೇಕಂತ ಯೋಜನೆ ಮಾಡ್ತೀರಿ. ನಂತರ ಮುಂದೆ ಏನು ಮಾಡಬೇಕು ಅನ್ನೋದು ಸ್ಪಷ್ಟವಾಗೋದಿಲ್ಲ. ಅಂದರೆ ಯಾಕೆ ಸ್ಪಷ್ಟವಾಗೋದಿಲ್ಲ? ಇಮಿಡಿಯೇಟ್ಲಿ ಯು ಶುಡ್ ಥಿಂಕ್ ಬಿಗ್, ನಾಟ್ ಶುಡ್ ಬಿ ಏಬಲ್ ಟು ಸಕ್ಸಸ್. ಯಾವುದೇ ಒಂದು ವಸ್ತು ಆಗಲಿ ನೀವು ದೊಡ್ಡದಾಗಿ ಮಾಡಬೇಕಂತ ನೋಡಬಾರ್ದು. ಮೊದಲು ಸಣ್ಣ ಪ್ರಮಾಣದಲ್ಲಿ ಮಾಡಿ, ಆಮೇಲೆ ನಂತರ ತಪ್ಪುಗಳನ್ನು ಮಾಡುತ್ತಾ ನಂತರ ಮುಂದೆ ಅದರ ಬಗ್ಗೆ ನೀವು ಸರ್ಚ್ ಮಾಡ್ಬೋದು. ಅದರ ಬಗ್ಗೆ ನೀವೇನಾದ್ರು ಮಾಡ್ಬೋದು, ಡಿಸಿಷನ್ ತಗೋಬೋದು. ಅಲ್ಲಿ ಮಟ್ಟ ನೀವು ಯಾವುದೇ ಒಂದು ದೊಡ್ಡ ನಿರ್ಧಾರ, ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಕೆಲವರು ಏನಂತಾರೆ, ನಾವು ಭಾಳಷ್ಟು ವಿಡಿಯೋ ನೋಡ್ತೀವಿ, ಇದರಿಂದ ನಮಗೆ ಪ್ರೋತ್ಸಾಹ ಬರುತ್ತೆ. ನಂತರ ಮಾಡಲು ಹೋದಾಗ ಅಷ್ಟಾಗಿ ನಮಗೆ ಧೈರ್ಯ ಸಾಕಾಗಲ್ಲ. ಪ್ರೇರಣೆ ಅಂದರೆ ಆ ಪ್ರೇರಣೆ ಅನ್ನೋದು ಏನಿದೆ ಹೆಚ್ಚು ದಿನ ಇರೋದಿಲ್ಲ. ಇದು ನಿಮ್ಮೆಲ್ಲರ ಸಮಸ್ಯೆ, ಪ್ರತಿಯೊಬ್ಬರ ಸಮಸ್ಯೆ. ಹಾಗಾದರೆ ಇದರ ಮೂಲ ಕಾರಣ ಏನಪ್ಪ? ಈ ಥರ ಫೇಲ್ ಆಗೋಕ್ಕೆ, ಈ ಥರ ನಮಗೆ ಪ್ರೋತ್ಸಾಹ ಜಾಸ್ತಿ ದಿನ ಇರಲಾರ್ದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ನಾವು ನಿರಂತರವಾಗಿ ನೋಡುತ್ತಿರುವ ಯಶಸ್ಸಿನ ವಿಷಯದ ಕಂಟೆಂಟೇ ಮೂಲ ಕಾರಣ. ಎಲ್ಲಿ ಹೋದರೂ ಅದೇ ರೂಟ್ ಬರುತ್ತೆ. ನಾವು ನೋಡುವ ಪ್ರತಿಯೊಂದು ಕಂಟೆಂಟೇ ಮೂಲ ಕಾರಣ. ಈಗ ನಾವು ಮುಂದಿನ ಹಂತಕ್ಕೆ ಹೋಗಬೇಕು. ಆ ಹಂತದ ಬಗ್ಗೆ ಜಗತ್ತಿನಲ್ಲಿ ಯಾರೂ ಸರಿಯಾಗಿ ಮಾತನಾಡುತ್ತಿಲ್ಲ. ಅಂದರೆ ಜಗತ್ತಿನಲ್ಲಿ ಯಾರೂ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಹಾಗಾಗಿ ಏನಾಗುತ್ತೆ, ಅದು ನಾವು ಅಲ್ಲಿಗೆ ಬಿಡ್ತೀವಿ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀವಿ. ನೋಡಿ,
ಅದಕ್ಕೇನು ಸ್ಟಾಪ್ ಮಾಡಿಬಿಡ್ತೀವಿ. ನಾವು ಲೆವೆಲ್ 2 ಬಗ್ಗೆ ಮಾತಾಡೋಣ. ಲೆವೆಲ್ 1 ಏನಪ್ಪ ಅಂದರೆ ಮೋಟಿವೇಶನ್, ಯಶಸ್ಸಿನ ಕಥೆಗಳು, ಆಮೇಲೆ ಯಶಸ್ಸಿನ ಅಂದರೆ ಸಕ್ಸಸ್ ಸ್ಟೋರಿಗಳು, ಈ ಥರ ಜನರಲ್ ನಾಲೆಜ್ ಇರುವ ಒಂದು ಸ್ಟೋರಿಗಳು, ಈ ಥರ ತುಂಬ ಜ್ಞಾನ, ಈ ಥರ ಒಂದು ನೋಡಿಕೊಂಡು ಇದು ಲೆವೆಲ್ 1 ಆಯಿತು. ಈ ಥರದ ಬಗ್ಗೆ ನೋಡಿಕೊಂಡು ಅದರೊಳಗೆ ನಾವು ಮಗ್ನವನಾಗ್ಬಿಡ್ತೀವಿ. ಅದು ಲೆವೆಲ್ 1 ಆಯಿತು. ನೆಕ್ಸ್ಟ್ ಲೆವೆಲ್ 2, ತುಂಬ ಜ್ಞಾನವಿರುವ ಜನರು ಇದ್ದಾರೆ, ತುಂಬ ಇಂಟೆಲಿಜೆಂಟ್ ಪರ್ಸನ್. ಆಮೇಲೆ ಅವ್ರ ಜೀವನದಲ್ಲಿ ಹೆಚ್ಚು ಸಾಧಿಸಲು ಸಾಧ್ಯವಾಗುವುದಿಲ್ಲ. ತುಂಬ ಇಂಟೆಲಿಜೆಂಟ್ ಪರ್ಸನ್ ಇರ್ತಾರೆ, ಆದರೆ ಅವರು ಲೈಫಲ್ಲಿ ಜಾಸ್ತಿ ಸಕ್ಸಸ್ಸು ಆಮೇಲೆ ಹೆಚ್ಚು ಸಾಧಿಸಲು ಸಾಧ್ಯವಾಗೋದಿಲ್ಲ. ಅದೇ ಸಮಯದಲ್ಲಿ ಅಷ್ಟು ಬುದ್ಧಿವಂತರಲ್ಲದ ಅಂದರೆ ಅಷ್ಟು ಇಂಟೆಲಿಜೆಂಟ್ ಇರೋದಿಲ್ಲ, ಅವರು ತುಂಬ ಹಣ ಮತ್ತು ಯಶಸ್ಸು ಗಳಿಸ್ತಾರೆ. ಹಾಗಾದರೆ ವ್ಯತ್ಯಾಸವೇನಪ್ಪ? ಅವ್ರಿಗೆ ಇವ್ರಿಗೆ ವ್ಯತ್ಯಾಸ ಏನು? ಇಂಟೆಲಿಜೆಂಟ್ ಅನ್ನೋದು ಇಂಟೆಲಿಜೆಂಟ್ ಇರೋರು ಯಾಕೆ ಸಕ್ಸಸ್ ಆಗಲ್ಲ? ಅಷ್ಟಾಗಿ ಇಂಟೆಲಿಜೆಂಟ್ ಇರಲ್ಲ ಅಂದರೆ ಅವ್ರು ಅಷ್ಟಾಗಿ ನಾಲೆಜಬಲ್ ಇರಲ್ಲ, ಎಜುಕೇಟೆಡ್ ಇರಲ್ಲ ಅಂದರೂ ಯಾಕೆ ಅವರು ಮುಂದೆ ಸಾಕ್ತಾರೆ? ನೋಡ್ರಿ, ಒಂದು ಗುಂಪಿನವರು ಕುಳಿತುಕೊಂಡೇ ಯೋಚಿಸ್ತಾರೆ. ಯಾರು ಇಂಟೆಲಿಜೆಂಟ್ ಇದ್ದಾರೆ ಅವ್ರು ಬರೀ ಥಿಂಕಿಂಗ್, ಯು ಶುಡ್ ಥಿಂಕ್ ಪ್ರೊಸೆಸ್, ಥಿಂಕಿಂಗ್. ಅವ್ರು ಜಾಸ್ತಿ ಯೋಚನೆ ಮಾಡೋದಲ್ಲಿ ವ್ಯರ್ಥ ಅಂದರೆ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಇನ್ನೊಂದು ಗುಂಪಿನವರು ಕೆಲಸ ಪ್ರಾರಂಭಿಸ್ತಾರೆ. ಇನ್ನೊಂದು ಗುಂಪಿನವರು ಯೋಚನೆ ಮಾಡಲ್ಲ, ಅವರು ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಲ್ಲ, ಅವರು ಇಮಿಡಿಯೇಟ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಯಾರು ಇಮಿಡಿಯೇಟ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ, ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ, ಅವರು 1,00,000 ಪಟ್ಟು ಹೆಚ್ಚು ಬುದ್ಧಿವಂತರಾಗಿರಬಹುದು. ಯಾರು ಕೆಲಸನ ಸ್ಟಾರ್ಟ್ ಮಾಡಿಲ್ಲ ಅವರು 1,00,000 ಪಟ್ಟು ಹೆಚ್ಚು ಬುದ್ಧಿವಂತ, ಇಂಟೆಲಿಜೆಂಟ್ ಇರ್ತಾರೆ, ಆದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಅವರು ಯಾವುದೇ ಒಂದು ಕಾರ್ಯವನ್ನು ಮಾಡಲು ನಿಂತಿಲ್ಲ ಅಂದರೆ, ಪ್ರಾರಂಭ ಮಾಡಿಲ್ಲಪ್ಪ ಅಂದರೆ ಅವರು ಮುಂದೆ ಅದರಿಂದ ಏನು ಪ್ರಯೋಜನ ಇಲ್ಲ. ಉದಾಹರಣೆಗೆ ನಿಮ್ಮ ಮುಂದೆ ಒಂದು ಮೇಜ್ ಇದೆ ಅಂತ ತಿಳ್ಕೊಳ್ಳಿ. ಮೇಜ್ ಅಂದರೆ ಏನಪ್ಪ? ಬೂಲ್ಬುಲೆಯ ಇದೆ ಅಂತ ತಿಳ್ಕೊಳ್ಳಿ. ಆದರೆ ಅದನ್ನು ನೋಡಿ ನೀವು ಅದರೊಳಗೆ ಹೋಗದೆ ಒಳಗೆ ಏನಿರಬಹುದು ಎಂದು ಯೋಚಿಸುತ್ತಲೇ ಇರುತ್ತೀರಿ. ನಾನು ಹೀಗೆ ಮಾಡಬೇಕಂದ್ರೆ ಒಂದು ಮೇಜ್ ಇದೆ, ಅದರೊಳಗೆ ಹೋಗದೆ ನಾನು ಹೀಗೆ ಮಾಡಬೇಕು, ಹೀಗೆ ಹೋಗ್ಬೇಕು, ಹಾಗೆ ಮಾಡಬೇಕು, ಅಲ್ಲಿ ಓದಿದ್ದೀನಿ, ಇಲ್ಲಿ ಓದಿದ್ದೀನಿ, ಈ ಪುಸ್ತಕ ಓದಿದ್ದೀನಿ, ಈ ವಿಷಯದ ನೋಡಿದ್ದೀನಿ ಎಂದು ನಿರಂತರವಾಗಿ ಯೋಚನೆ ಮಾಡುತ್ತೀರಿ. ಅಂದರೆ ಎಷ್ಟೇ ಯೋಜನೆ ಮಾಡಿದರೂ ಅದರೊಳಗೆ ಪ್ರವೇಶಿಸಿ ಅಂದರೆ ಅದರೊಳಗೆ ಹೋಗಿಲ್ಲ ಅಂದರೆ ಆ ಮೇಜಿಂದ ಹೊರಬರುವ ದಾರಿಯನ್ನು ಕಂಡು ಹಿಡಿಯುವುದು ಸಾಧ್ಯವಾಗುವುದಿಲ್ಲ. ಈ ಮೇಜಿಂದ ಏನಾಯ್ತಾ ಹೊರಗಡೆ ಬರುವುದನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇದನ್ನೇ ಲೈಫ್, ಫ್ಯೂಚರ್, ಜೀವನ ಎಂದು ಕರೆಯುತ್ತಾರೆ. ಇದನ್ನೇ ಮತ್ತೆ ಬಿಸ್ನೆಸ್ ಅಂತ ಕರೀತಾರೆ. ಬಿಸ್ನೆಸ್ ಅನ್ನೋದೇನೆ ಇದೆ. ಇನ್ನೊಬ್ಬ ವ್ಯಕ್ತಿ ಏನು ಮಾಡುತ್ತಾನೆ, ಅವನು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ, ಮೂಲಭೂತ ಯೋಚನೆ ಮಾಡಿ ನೇರವಾಗಿ ಕೆಲಸಕ್ಕೆ ಇಳಿಯುತ್ತಾನೆ, ಇಮಿಡಿಯೇಟ್ಲಿ ಕೆಲಸಕ್ಕೆ ಇಳಿತಾನೆ. ತಪ್ಪುಗಳನ್ನು ಮಾಡುತ್ತಾ ಅಂದರೆ ತಪ್ಪುಗಳನ್ನು ಮಾಡುತ್ತಾ, ಅನುಭವದಿಂದ ಕಲಿಯುತ್ತಾ, ಕೊನೆಗೆ ಗುರಿ ತಲುಪುವ ದಾರಿಯನ್ನು ಕಂಡುಕೊಳ್ಳುತ್ತಾನೆ. ಇವರಿಬ್ಬರ ನಡುವೆ ಯಾವುದೇ ದೊಡ್ಡ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಷ್ಟೇ, ಒಬ್ಬನು ಆ್ಯಕ್ಷನ್, ಕ್ರಿಯೆ ತೆಗೆದುಕೊಳ್ತಾನೆ, ಮತ್ತೊಬ್ಬನು ತೆಗೆದುಕೊಳ್ಳಲ್ಲ. ಅಂದರೆ ಅವನು ಆ್ಯಕ್ಷನ್ ತೆಗೆದುಕೊಳ್ಳಲ್ಲ. ಅದಕ್ಕಾಗಿ ಈ ಕಾರ್ಯಕ್ರಮ ಅಂದರೆ ಇವತ್ತಿನ ಒಂದು ವಿಡಿಯೋ ಒಂದು ಉದ್ದೇಶ ಏನಪ್ಪ ಅಂದರೆ ದ ಫೇಲಿಯರ್ ಶೋ. ವಿಫಲತೆ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತೆ. ಅಂದರೆ ಫೇಲಿಯರ್ ಅನ್ನೋದಿದೆಯಲ್ಲ ಮುಖ್ಯ ಪಾತ್ರ ವಹಿಸುತ್ತೆ. ಅಂದರೆ ನೀವು ವಿಫಲತೆ ಬಗ್ಗೆ ಮುಂಚಿತವಾಗಿಯೇ ಅದರ ಬಗ್ಗೆ ಸಿದ್ಧತೆ ಮಾಡಿಕೊಂಡಿರಬೇಕು. ಈ ಥರ ಫೇಲ್ ಆದರೆ ಈ ಥರ ಮಾಡಬೇಕು, ಈ ಥರ ಆದರೆ ಈ ಥರ ಚೇಂಜಸ್ ಮಾಡಬೇಕು, ನಾನು ಎಲ್ಲಿ ಚೇಂಜಸ್ ಮಾಡಿದರೆ ಮುಂದೆ ನನಗೆ ಸಕ್ಸಸ್ ಸಿಗ್ಬೋದು. ವಿಫಲತೆ ಆಗುವುದನ್ನು ಹೇಗೆ ಕಲಿಯಬೇಕು ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ. ಆಮೇಲೆ ಸಣ್ಣ ಮಟ್ಟದಲ್ಲಿ ಹೇಗೆ ಸೋಲಬೇಕು, ಸಣ್ಣ ಒಂದು ಮಿಸ್ಟೇಕ್ ಅಂದರೆ ಯಾವುದೇ ಒಂದು ಸಣ್ಣ ಮಿಸ್ಟೇಕನ್ನು ಫೇಸ್ ಮಾಡಿ ಅದನ್ನು ಹೇಗೆ ಮತ್ತೆ ರಿಟರ್ನ್ ಮಾಡಬೇಕು. ಅದನ್ನೇ ನಿಜವಾದ ಧೈರ್ಯ ಎಂದು ಕರೀತಾರೆ. ನೋಡಿ, ಈಗ ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಈಗ ಸ್ವಿಮ್ಮಿಂಗ್ ಬರಲ್ಲ, ಬರಲಾರ್ದವನು ನೇರವಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾರಿದರೆ ಅದು ಧೈರ್ಯವಲ್ಲ. ನಿಧಾನವಾಗಿ ಅವನು ಎಲ್ಲಿ ನೀರು ಕಡಿಮೆ ಇದೆ ಅಲ್ಲಿ ಕಲ್ಕೊಂತ ನಂತರ ಆಳವಾದ ನೀರಿನಲ್ಲಿ ಹೋದರೆ ಅದು ಒಂದು ಧೈರ್ಯದ ಒಂದು ಸಂಕೇತ. ನೋಡಿ, ನಾವು ವಿಫಲತೆ ಬಗ್ಗೆ ಯೋಚಿಸಬೇಕು. ಪ್ಲಾನ್ ಫಾರ್ ಫೇಲಿಯರ್. ಯಾವುದೇ ಒಂದು ವ್ಯಾಪಾರ, ಬಿಸ್ನೆಸ್ ಮಾಡಬೇಕಂದ್ರೆ ವಿಫಲತೆಯನ್ನು ಫೇಸ್ ಮಾಡಬೇಕು. ಆಮೇಲೆ ವಿಫಲತೆ ಬಗ್ಗೆ ಯೋಚಿಸಬೇಕು.
ನಂತರ ಮುಂದೆ ಸಾಗಬೇಕು. ಇದರಿಂದ ಏನಾಗುತ್ತೆ, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾವುದೇ ಒಂದು ಕಷ್ಟ ಬರಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೋಡಿ, ನಾನು ಇಷ್ಟೇ ಹೇಳೋದು, ಯಾವುದೇ ಒಂದು ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಹೆಚ್ಚು ಯೋಚನೆ ಮಾಡಲಾರದೆ ತಮ್ಮ ಧೈರ್ಯ ಹಾಗೂ ತಮ್ಮಲ್ಲಿರುವ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡಿದರೆ ಸಕ್ಸಸ್ ಸಿಗುವುದು 100ಕ್ಕೆ 100% ಗ್ಯಾರಂಟಿ. ಇಂತಹ ಮತ್ತೆ ಮುಂದಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಭೇಟಿ ನೀಡಿ. ನಮಸ್ಕಾರ.